ಇನ್ನೂ ಎಷ್ಟು ಸ್ಟೆಪ್ಸ್ ಉಂಟು? ಇನ್ನೊಂದು 20 ಸ್ಟೆಪ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಹಾಗಾಗಿ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಮಂದಾರಗಿರಿ. ಸೊ ಮಂದಾರಗಿರಿ ಬಂದು ತುಮಕೂರಲ್ಲಿರೋದು. ಇಲ್ಲಿಂದ ಸುಮಾರು ಅರೌಂಡ್ 80 ಕಿಲೋಮೀಟರ್ಸ್ ಇದೆ. ಸೊ 2 hours ಆಫ್ ಜರ್ನಿ ಇಲ್ಲಿಂದ. ಸೊ ತುಂಬಾ ಚೆನ್ನಾಗಿದೆ ಆ ಪ್ಲೇಸು. ಸೊ ಅದಕ್ಕೆ ಇವತ್ತು ತುಮಕೂರು ಕಡೆ ಹೋಗುವ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಬನ್ನಿ, ಹಾಗೆ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ನಾವೀಗ ಹೊರಟಿದ್ದೀವಿ. ಮಳೆನೂ ಇಲ್ಲ ಇಲ್ಲಿ ಇವಾಗ, ಟ್ರಾಫಿಕ್ ಕೂಡ ಅಷ್ಟೊಂದು ಅನಿಸ್ತಾ ಇಲ್ಲ. ನೋಡುವ ಮುಂದೆ ಹೇಗೆ ಸಿಗುತ್ತೆ ಅಂತ. ಇವಾಗಂತೂ ನಾವು ಮಳೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇವಾಗ ನೆಲಮಂಗಲ ಟೋಲ್ ಹತ್ರ ಆಲ್ಮೋಸ್ಟ್ ಹತ್ರ ಇದ್ದೀವಿ. ಇವಾಗ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ತುಂಬಾ ಮಳೆ ಬರ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಕಡೆ ನಿಲ್ಸಿದ್ದೀವಿ. ಸೊ ಗೈಸ್, ಇವಾಗ ನಾವು ಒಂದು ಸ್ಮಾಲ್ ಟೀ ಬ್ರೇಕ್ ಅಂತ ನಿಲ್ಸಿದ್ದೀವಿ. ನೆಲಮಂಗಲ ಕ್ರಾಸ್ ಆದ್ವಿ. ಸೊ ಮಂದಾರಗಿರಿಗೆ ಇನ್ನೂ ಒಂದು ಅರ್ಧ ಗಂಟೆನೋ ತೋರಿಸ್ತಾ ಇದೆ. ಬರ್ತಾ ತುಂಬಾನೇ ಮಳೆ ಸಿಕ್ತು. ಬಟ್ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಏನ್ ಇರ್ಲಿಲ್ಲ. ವೀಕೆಂಡ್ ಆದ್ರೂ ಸಹ ತುಂಬಾ ಟ್ರಾಫಿಕ್ ಇರ್ಲಿಲ್ಲ. ನಾವು 10 ಗಂಟೆ ಬಿಟ್ಟಿರೋದು ಮನೆಯಿಂದ, ಇವಾಗ 11:30 ಆಯಿತು. ಇನ್ನೂ ಒಂದು ಅರ್ಧ ಗಂಟೆ ತೋರಿಸ್ತಾ ಇದೆ. ಸೊ ಬನ್ನಿ, ಆಗಿದ್ರೆ ಒಂದು ಟೀ ಕುಡಿಯೋಣ. ನಾನು ಇವಾಗ ಬೇರೆ ಜಾಕೆಟ್ ಹಾಕೊಂಡು ಬರ್ಬೇಕಿತ್ತಲ್ಲ. ರಾಗಿ ರೋಟಿ ಹೇಳಿದ್ದೀನಿ, ಮತ್ತೆ ಇಡ್ಲಿ ವಡ, ಮತ್ತೆ ಇನ್ನೊಂದು ಪ್ಲೇಟು ಇಡ್ಲಿ ವಡ ಹೇಳಿದ್ದೀನಿ. ಹೋಟೆಲ್ ಬಂದ್ಬಿಟ್ಟು ಯಾವ ಹೋಟೆಲ್? ಹೋಟೆಲ್ ಹೆಸರೇ ರಾಗಿ ರೋಟಿ ಅಂತ. ಹೆಂಗುಂಟು ಇಡ್ಲಿ? ಚಲೋ ಉಂಟಾ? ಗೈಸ್, ಹೊರಗಡೆ ಮಳೆ ಬೇರೆ ಸಖತ್ತಾಗಿದೆ. ರೊಟ್ಟಿ ಬಿಸಿ ಬಿಸಿ ಚಾ. ಸ್ಪೆಷಲಿ ರಾಗಿ ರೊಟ್ಟಿ ಕೂಡ ಚೆನ್ನಾಗಿದೆ. ಚಾ ಕುಡಿದ್ಯಾ? ಟೀ ಎಲ್ಲ ಕುಡಿದು ಮಂದಾರಗಿರಿ ರೈಡ್ನ ನಾವು ವಾಪಸ್ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು ರೋಡೆಲ್ಲ ಎಷ್ಟೊಂದು ವೆಟ್ ಇತ್ತಂತ, ಅಂದರೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಸೊ ಗೈಸ್, ಅಂತೂ ಇವಾಗ ಬಂದು ತಲುಪಿದ್ದೇವೆ. ಇವಾಗ ಗಂಟೆ ಬಂದು 12:30 ಆಗಿದೆ. 2.5 ಅವರ್ ಆಯಿತು ಬೆಂಗಳೂರಿಂದ ಬರೋದು. ಸೊ ಇವಾಗ ನಾವು ಅದು ಅಲ್ಲಿ ಹೋಗ್ತಾ ಇದ್ದೀವಿ, ಮೇನ್ ವ್ಯೂ ಪಾಯಿಂಟ್. ಇವಾಗ ಎಂಟ್ರಿ ಫೀ ತೊಗೊಳ್ಬೇಕು. ಅಣ್ಣ ಎಷ್ಟು? ಇಬ್ರು 20. ಓ, ಫೋನ್ಪೇ ಇಲ್ವಾ? 500 ಇದೆ ಕ್ಯಾಶ್. ಸರಿ ಸರಿ, ಫೋನ್ಪೇ ಇದೆ. ಸೊ ಗೈಸ್, ಇವಾಗ ಟಿಕೆಟ್ಸ್ ಒಬ್ಬರಿಗೆ ಬಂದು ಎಷ್ಟು? 10 rupees ನೋಡಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಅಮೇಸಿಂಗ್ ಆಗಿದೆ ಈ ಒಂದು ಅಟ್ಮಾಸ್ಫಿಯರ್ ಬೇರೆ ಇವತ್ತು.
ಇವಾಗ ವೈಶಾಲಿನ ಕೇಳೋಣ ಹೇಗೆ ಅನಿಸ್ತಿದೆ ಅಂತ ಈ ಒಂದು ಪ್ಲೇಸ್. ತುಂಬಾ ಚೆನ್ನಾಗಿದೆ. ನಂಗಂತೂ ತುಂಬಾ ಇಷ್ಟ ಆಗಿದ್ದು ಆ ಟೆಂಪಲ್, ಪಿಕಾಕ್ ಶೇಪಲ್ಲಿ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾವು ಅಲ್ಲಿ ಇನ್ನೂ ಹೋಗಿರ್ಲಿಲ್ಲ. ಸೊ ಹಾ. ಇವಾಗ ಇಲ್ಲಿ ಬಂದಿದ್ದೀವಿ. ಅದಾದ ನಂತರ ಅಲ್ಲೂ ಕೂಡ ಒಂದು ಅದೇನು ಟೆಂಪಲ್ ಅದು ಹಾ, ಅಲ್ಲಿರೋದು? ಸೊ ಅಲ್ಲೊಂದು ದೇವಸ್ಥಾನ ಇದೆ. ಈ ಒಂದು ಪ್ಲೇಸ್ನ ಮೇನ್ ಅಟ್ರಾಕ್ಷನ್ ಬಂದು ಪಿಕಾಕ್ ಟೆಂಪಲ್. ಸೊ ಇದನ್ನು ಗುರುಮಂದಿರ್ ಅಂತ ಕೂಡ ಕರೀತಾರೆ. ಹಾಗೆ ಇದು ಬಂದ್ಬಿಟ್ಟು 800 ಇಯರ್ಸ್ ಓಲ್ಡ್. ಕಂಪ್ಲೀಟ್ ಆಗಿ ಯಾರದು? ಶಾಂತಿ ಸಾಗರ್ ಮಹಾರಾಜ್ ಅವ್ರದ್ದು ಜೀವನ ಚರಿತ್ರೆನೇ ಇದೆ. ಸೊ ಗೈಸ್, ಈ ಟೆಂಪಲ್ ನೇಮ್ ಬಂದ್ಬಿಟ್ಟು ಗುರುಮಂದಿರ್ ಅಂತ. ಸೊ ಈ ಟೆಂಪಲ್ ಒಳಗೆ ಆಚಾರ್ಯ ಶಾಂತಿ ಸಾಗರ್ ಅವರ ಲೈಫ್ ಸ್ಟೋರಿ ಬಗ್ಗೆನೇ ಇದೆ. ಚೈಲ್ಡ್ಹುಡ್ ಇಂದ ಅವರು ಜೈನ ದೀಕ್ಷೆ ತಗೊಳ್ಳೋವರೆಗೂ ಪಿಕ್ಚರ್ಸ್ ಥ್ರೂ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿದೆ. ಸೊ ನೀವು ಕೂಡ ಬರ್ಬೋದು ಇಲ್ಲಿ. ಹೌದು, ಮತ್ತೆ ಒಳಗಡೆ ರೆಸ್ಟ್ರಿಕ್ಷನ್ಸ್ ಏನಂದ್ರೆ ನಿಮಗೆ ಮೊಬೈಲ್, ಫೋಟೋ ಅಥವಾ ವಿಡಿಯೋಸ್ ಏನು ತಗೊಳಕ್ ಬಿಡಲ್ಲ ಅಲ್ಲಿ ಒಳಗಡೆ. ಬಟ್ ಒಂದು ಪೀಸ್ಫುಲ್ ಆಂಬಿಯನ್ಸ್ ಸಿಗುತ್ತೆ ನಿಮಗೆ ಒಳಗಡೆ. ಅಂಡ್ ಇನ್ನೊಂದೇನಂದ್ರೆ, ನೀವು ನೋಡ್ತಿರ್ಬೋದು, ಇದೊಂದು ಪಿಕಾಕ್ ಫೆದರ್ ಬಂಚ್ ತರ ಇದೆ. ಸೊ ಇದು ಏನಕ್ಕಂದ್ರೆ ಆ ಗುರುಜಿ ಅವರು ಪಿಕಾಕ್ ಫೆದರ್ ಬಂಚ್ ಅನ್ನ ಯೂಸ್ ಮಾಡ್ತಿದ್ರು. ಸೊ ಅದನ್ನೇ ಒಂದು ಥೀಮ್ ಆಗಿಟ್ಕೊಂಡು ಈ ಟೆಂಪಲ್ ಅನ್ನ ಆ ರೀತಿಯಾಗಿ ಕಟ್ಟಿದ್ದಾರೆ. ಹೌದು. ಸೊ ಇವಾಗ ನಾವು ನೆಕ್ಸ್ಟ್ ಏನಂದ್ರೆ ಈ ಪ್ಲೇಸ್ ಬಂದ್ಬಿಟ್ಟು ಮಂದರಗಿರಿ ಹಿಲ್ಸ್ ಅಂತ. ಸೊ ಆಕ್ಚುಲಿ ಇಲ್ಲಿ ಮಂದರಗಿರಿ ಏನಕ್ಕಂದ್ರೆ ಇಲ್ಲಿ ಮಂದರಗಿರಿ ಅಂತ ಒಂದು ಬೆಟ್ಟ ಇದೆ ಇಲ್ಲಿ. ಸೊ ಇವಾಗ just ನೀವು ನೋಡ್ತಿರ್ಬೋದು. ಎಸ್. ಸೊ ಸೊ ಅದೇ ಮಂದರಗಿರಿ ಬೆಟ್ಟ. ಹೌದು. ಸೊ ಇವಾಗ ನಾವು ಅಲ್ಲಿಗೆ ಹೋಗೋ ಪ್ಲಾನ್ ಇದೆ ಇವಾಗ. ಸೊ ಬನ್ನಿ, ಆಗಿದ್ರೆ ಬೆಟ್ಟಕ್ಕೆ ಹೋಗೋಣ. ವೈಶಾಲಿ, ನೀ ಎಷ್ಟು ನಿಮಿಷದಲ್ಲಿ ಹತ್ತಿದೆ ಬೆಟ್ಟ? 10 minutes. 15 minutes. 20 ನಿಮಿಷ ಆದರೂ ಆಗಲ್ಲ ಇಲ್ಲಿ ಹತ್ತಿ. ಚಾಲೆಂಜ್. ಅಷ್ಟೊಂದು ಇದ್ದುಂಟಿದೆ ಬೆಟ್ಟ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಬಟ್ ವೈಶಾಲಿ ಹೆಂಗೆ ಅನ್ಸುತ್ತೆ? ಎಸ್, ಆಲ್ಮೋಸ್ಟ್. ಇನ್ನು ಸ್ವಲ್ಪ ಸ್ಟೆಪ್ಸ್ ಅಷ್ಟೇ ಇದೆ. ಇನ್ನೂ ಎಷ್ಟು ಸ್ಟೆಪ್ಸ್ ಉಂಟು? ಇನ್ನೊಂದು 20 ಸ್ಟೆಪ್ಸ್. 20 ಅಲ್ಲ. पूरा पहनो बेटा, जूता रह गया आप फिर जाओगे। ಇಲ್ಲಿ ನೋಡಿ, ತುಂಬಾ ಸಖತ್ತಾಗಿದೆ ಈ ಪ್ಲೇಸ್ ಮಾತ್ರ. ಸೊ ಇಲ್ಲಿ ಎಲ್ಲರೂ ಇಲ್ಲಿ ಮೆಡಿಟೇಷನಿಗೆ ಒಂದು ಕೂತಿರೋವಂಥ ಒಂದು ಪೋಟ್ರೇನ ಮಾಡಿದ್ದಾರೆ. ಮತ್ತು ನೀವಲ್ಲಿ ಮರ ನೋಡ್ತಿದ್ರು, ಸೊ ಅದು ರಿಯಲ್ ಮರ ಅಲ್ಲ, ಅದು ಸೊ ಅದು ಆರ್ಟಿಫಿಷಿಯಲ್ ಮರ ಅದು. ಗೈಸ್, ಇಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ. ನಾವು ಇವಾಗ ಆ ಪಾಯಿಂಟಿಂದ ಹತ್ಕೊ ಬಂದ್ವಿ. ಸೊ ಇವಾಗ ಎಷ್ಟು ದೂರದಲ್ಲಿದ್ದೀವಿ. ವೆದರ್ ಕೂಡ ಅಷ್ಟೇ ಚೆನ್ನಾಗಿದೆ ಇವಾಗ.
ಈ ಟೆಂಪಲ್ ಹಿಂದ್ಗಡೆನೇ ಒಂದು ಬ್ಯೂಟಿಫುಲ್ ಲೇಕ್ ಇದೆ. ಇವಾಗ ಇಲ್ಲಿ ನೋಡಿ ಆ ಲೇಕ್ನ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ತುಂಬ ಚೆನ್ನಾಗಿದೆ ಈ ಲೇಕ್ ಮಾತ್ರ. ವೆದರ್ ಕೂಡ ಇವತ್ತು ಅಷ್ಟೇ ಸಪೋರ್ಟ್ ಮಾಡ್ತಾ ಇದೆ. ತುಂಬ ಕ್ಲೌಡಿ ವೆದರ್. ನೋಡಿ ಅಲ್ಲಿ ಕೂಡ ಪಾರ್ಕಿಂಗ್ ಎಲ್ಲ ಇದೆ ಇವಾಗ. ಸೊ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಈ ಲೇಕ್ ಎಲ್ಲ ಬಿಡ್ತಾ ಇರಲಿಲ್ಲ, ಬಟ್ ಇವಾಗ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ. ಸೊ ಗೈಸ್, ಇವಾಗ ನಾವು ಟೆಂಪಲ್ ಕೂಡ ನೋಡಿದ್ವಿ, ಹಾಗೆ ಹಿಂದ್ಗಡೆ ಒಂದು ಲೇಕ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ ಆ ಲೇಕ್. ಸೊ ಅದು ಕೂಡ ನೋಡಿದ್ವಿ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರೋಕ್ಕಾಗಿದೆ, ತುಂಬ ಕ್ಲೌಡ್ಸ್ ಇದೆ. ಸೊ ವೈಶಾಲಿ ಹೇಗೆ ಅನಿಸ್ತು ಈ ಒಂದು ಪ್ಲೇಸ್? ತುಂಬಾ ಚೆನ್ನಾಗಿದೆ ಗೈಸ್. ನೀವೇನಾದರೂ ಬೆಂಗಳೂರು ವೀಕೆಂಡ್ ಟೈಮಲ್ಲಿ ನಿಯರ್ ಬೈ ಪ್ಲೇಸ್ ಏನಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ತುಂಬಾ ವರ್ತ್ ಅನಿಸುತ್ತೆ ಇಲ್ಲಿ ಬಂದರೆ ನಿಜವಾಗ್ಲೂ. ಸೊ ಗೈಸ್, ಇವಾಗ ನಾವು ಆಚೆ ಬಂದ್ವಿ ಟೆಂಪಲಿಂದ. ಮಳೆ ಬೇರೆ ಬಂದಿತ್ತು ಇವಾಗ, ಸೊ ಅದಕ್ಕೆ ಸ್ವಲ್ಪ ಒಳಗಡೆನೇ ಇದ್ವಿ. ಸೊ ಇವಾಗ ನಾವು ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಓವರಾಲ್ ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ. ವಿಶಾಲಿ ಅವರೇ, ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ ಪ್ಲೇಸ್. ಬೇಕಿದ್ರೆ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ. ಅದೇನೆಂದರೆ ಆದಷ್ಟು ಮಳೆ ಯಾವಾಗಿರಲ್ವೋ ಆ ಟೈಮ್ ನೋಡ್ಕೊ ಬನ್ನಿ. ಇಲ್ಲಿದ್ರೆ ತುಂಬ ಸ್ಲಿಪ್ಪರಿ ಇದೆ ಇಲ್ಲಿ. ನೋಡಿ, ಇವಾಗಷ್ಟೇ ಮಳೆ ಬಿತ್ತೋಯ್ತು, ಫುಲ್ ಜಾರ್ಕೆ ಆಗಿದೆ ಇಲ್ಲಿ. ಸೊ ಗೈಸ್, ಇವಾಗ ನಾವು ಅಂತೂ ಕೆಳಗಡೆ ಬಂದು ತಲುಪಿದ್ದೇವೆ. ಇವಾಗ ನೀವು ನೋಡ್ಬೋದು ಫುಲ್ ಮಳೆ ಬಿದ್ದೋಗಿದೆ ಇಲ್ಲಂತೂ. ಯಾಕಂದರೆ ಇಲ್ಲಿದ್ದಕ್ಕಿದ್ರೆ ತುಂಬಾ ಸ್ಲಿಪ್ಪರಿ ಅನಿಸ್ತಾ ಇತ್ತು. ನೋಡಿ, ನವರತ್ನ ದ್ವಾರ. ಸೊ ಈ ರೋಡಿಂದ ಹೋದರೆ ಡೈರೆಕ್ಟಾಗಿ ಲೇಕಿಗೆ ಹೋಗ್ಬಿಡ್ತೀವಿ. ಸೊ ಗೈಸ್, ಇವಾಗ ನಾವು ನಮ್ಮ ಬೈಕ್ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ನೋಡಿದ್ರಲ್ಲ ಮಂದಾರಗಿರಿ ಬೆಟ್ಟ ಹೇಗಿತ್ತಂತ. ಸೊ ನಮಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಸೊ ಆ ಒಂದು ವೆದರ್ಗೆ ಇದೊಂದು ಪರ್ಫೆಕ್ಟ್ ಸ್ಪಾಟ್ ಕೂಡ ಅಂತ ಅನಿಸ್ತು. ಸೊ ಓವರ್ ಆಲ್ ಇಟ್ ವಾಸ್ ಪರ್ಫೆಕ್ಟ್ ವೀಕೆಂಡ್ ಟ್ರಿಪ್ ಅಂತ ಅನಿಸ್ತು. ಮತ್ತು ಇಲ್ಲಿ ಎಂಟ್ರಿ ಫೀಸ್ ಕೂಡ ಬರೀ 10 rupees ಪರ್ ಪರ್ಸನ್ಗೆ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಇಲ್ಲಿಗೆ ಈಸಿಲಿ ಬರ್ಬೋದು. ಅಷ್ಟು ಏನು ದೂರ ಕೂಡ ಇಲ್ಲ ಬೆಂಗಳೂರಿಂದ. ಸೊ ನೀವೇನಾದರೂ ಒಂದು 100 kilometer ವಿತಿನ್ ರೇಂಜಲ್ಲಿ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಸೊ ಇಲ್ಲಿಗೆ ನೀವು ಬರ್ಬೋದು. ವೈಶಾಲಿ, ಟ್ರಿಪ್ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ವಂಡರ್ಫುಲ್ ಪ್ಲೇಸ್ ಇರಬೇಕಿದ್ರೆ ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಬನ್ನಿ, ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಶಾರ್ಟ್ ಟ್ರಿಪ್ಪನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ದಯವಿಟ್ಟು ನಮ್ಮ ವಿಡಿಯೋನಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.